ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿನ್ನೆ ಅಂತೂ ಅಲ್ಲಿ ಇಲ್ಲಿ ಸುತ್ತಿ ಫುಲ್ ಸುಸ್ತಾಗಿ ಮನೆಗೆ ಬಂದಾಗ ಮಧ್ಯರಾತ್ರಿ 1:30 ಆಗಿತ್ತು ನೈಟು. ಅಷ್ಟರಲ್ಲಿ ಮನೆಗೆ ಬಂದ್ವಿ. ಯಾಕೆ ಅಂತಂದರೆ ನಾವು ಸೀರೆ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಚೆನ್ನಾಗಿ ಗೊತ್ತಲ್ವ. ನಾನೇ ಸ್ಯಾರಿ ಎಲ್ಲ ತಗೊಂಡು ಬರ್ತಾಯಿದ್ದೆ. ಸ್ವಲ್ಪ ನಮಗೆ ಸ್ಟಾರ್ಟಿಂಗ್ ಕ್ವಾಲಿಟಿಗಿಂತ ಸೆಕೆಂಡ್ ಸ್ಯಾರಿ ಕ್ವಾಲಿಟಿ ಎಲ್ಲ ಸ್ವಲ್ಪ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ನಾವೇನಾದರೂ ನಮ್ಮ ಒಂದು ಕಸ್ಟಮರ್ ನಮ್ಮನ್ನು ನಂಬಿದ್ದಾರೆ, ದುಡ್ಡು ಹಾಕ್ತಾಯಿದ್ದಾರೆ ಅಂತಂದರೆ ಒಂದು ಒಳ್ಳೆ ಸ್ಯಾರಿ ಕೊಡುವಂಥದ್ದು ನಮ್ಮ ಒಂದು ಇದಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೇಜಾರಾಯಿತು ಆ ಟೈಮಲ್ಲಿ. ಸುನಿಲ್ ಕೂಡ ಹೇಳ್ಕೊಂಡೆ, ಈ ರೀತಿ ಸ್ಯಾರಿ ಎರಡನೇ ಸ್ಯಾರಿಗೆ ನಮಗೆ ಯಾಕೆ ಸ್ವಲ್ಪ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅಂಥೇಳಿ. ಹಾಗಾಗಿ ಸುನಿಲ್ ಎಲ್ಲ ಸರ್ಚ್ ಮಾಡಿ ಎಲ್ಲಿ ಸ್ಯಾರಿನ ತಯಾರು ಮಾಡ್ತಾರೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನಾವೇ ಯಾವ ಥರ ಬೇಕು ಸ್ಯಾರಿನ ಆ ರೀತಿ ಮಾಡಿಸ್ಬೋದು ಮತ್ತು ಆರ್ಡ್ರ್ ಕೊಡ್ಬೋದು. ನಾವು ಯಾವ ಕ್ವಾಲಿಟಿಲಿ ಬೇಕೋ ಆ ಕ್ವಾಲಿಟಿಲಿ ನಾವು ಸ್ಯಾರಿಗಳನ್ನು ಮಾಡಿಸ್ಕೋಬೋದು. ಆ ಜಾಗಕ್ಕೆ ನಾನು ಸುನಿಲ್ ಎಲ್ಲ ಹೋಗಿ ನಾವು ಅಲ್ಲಿ ಇಲ್ಲಿ ಸುತ್ತಾಡಿ ಫುಲ್ ಮನೆಗೆ ಬರೋಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಅಲ್ಲಿಂದ ಬಂದು ಬೆಳಗ್ಗೆ ಇನ್ನು ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ಆಲ್ರೆಡಿ ನಾವು ಅಲ್ಲಿ ನಾವು ವೀಡಿಯೋಗೆ ಹೋಗಿದ್ದು ಅಲ್ವಾ, ಅಲ್ಲೆಲ್ಲ ವೀಡಿಯೋ ಎಲ್ಲ ಮಾಡೋ ಆಗಿರಲಿಲ್ಲ. ಯಾಕೆ ಅಂದರೆ ಅವ್ರು ಹೇಳ್ತಾರೆ ಇಲ್ಲೆಲ್ಲ ಈ ವಿಡಿಯೋ ಎಲ್ಲ ಮಾಡೋ ಆಗಿಲ್ಲ ಅಂತೇಳಿ. ಹಾಗಾಗಿ ನಾನು ಅದ್ಯಾವುದೇ ವೀಡಿಯೋನ ಮಾಡಿಲ್ಲ. ಮತ್ತು ನಿಮಗೆ ಸ್ಯಾರಿಗಳೆಲ್ಲ ಇವಾಗ ನಾಳೆ ನಾವು ಎಲ್ಲ ಆರ್ಡ್ರ್ ಕೊಟ್ಟು ಸ್ಯಾರಿಗಳೆಲ್ಲ ನಾಳೆ ಬರ್ತಿದೆ. ಸೂಪರಾಗಿರೋ ಫಸ್ಟ್ ಕ್ಲಾಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಇವಾಗ ಬರ್ತಿರೋ ದಸರಕ್ಕಾಗ್ಬೋದು, ಮದುವೆ ಸೀಸನ್ ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮ್ಮ ಹತ್ರ ಸ್ಯಾರಿಗಳು ಸಿಗ್ತಿದೆ. ನೀವು ಬೇರೆಯವ್ರಿಗೆ ಯಾರಿಗಾದ್ರೂ ಅಂದರೆ ಈಗ ಮದುವೆ ಬರ್ತಾಯಿದೆ, ನೆಂಟರು ಇಷ್ಟು ಅವ್ರಿಗೆಲ್ಲ ಸ್ಯಾರಿ ಕೊಡಿಸ್ಬೇಕು ಅಂದರೆ ಒಂದು ಒಳ್ಳೊಳ್ಳೆ ಕ್ವಾಲಿಟಿಲಿ ನಿಮಗೆ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರಿ ಬೇಕು ಅಂತಂದರೆ ಖಂಡಿತವಾಗ್ಲೂ ಸಿಗುತ್ತೆ. ತುಂಬ ಚೆನ್ನಾಗಿರೋ ಸ್ಯಾರಿಗಳೆಲ್ಲ ನಾವು ಆರ್ಡ್ರ್ ಕೊಟ್ಟು ಆಲ್ರೆಡಿ ಮಾಡಿಸಿದ್ದೀವಿ. ಅದು ನಮಗೆ ನಾಳೆ ಬಂದು ನಮ್ಮ ಕೈ ಸೇರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನು ಮುಂದೆ ನೀವು ಕೇಳಿದಂಥ ಸ್ಯಾರಿಯಲ್ಲಿ ನೀವು ಅಷ್ಟು ಫಸ್ಟ್ ಕ್ವಾಲಿಟಿಲಿ ಒಳ್ಳೆ ಬೆಸ್ಟ್ ಸ್ಯಾರಿ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ತಗೊಂಡು ಇವಾಗ ನಾವು ಇಷ್ಟು ಕೆಲಸನ ಮಾಡಿಸ್ಕೊಂಡು ಮನೆ ಬಂದಿದ್ವಿ. ನಿಮ್ಗಳಿಗೂ ಇನ್ಮೇಲೆ ಒಳ್ಳೊಳ್ಳೆ ಸ್ಯಾರಿಗಳು ಬರುತ್ತೆ. ಬೇಕು ಅಂದರೆ ನೀವು ಆರ್ಡ್ರ್ ಮಾಡ್ಕೋಬೋದು. ನಿಮಗೆ ಗೊತ್ತಿರುತ್ತೆ KP ಫ್ಯಾಷನ್ ಅಂತ ಹೇಳ್ಬಿಟ್ಟು ನಾವು ಸ್ಯಾರಿಗಳನ್ನ ಮಾರ್ತಿರೋಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬಂದು KP ಫ್ಯಾಷನ್ ಅಂತ ಇದೆ. ಬಂದುಬಿಟ್ಟು ನೀವು ಕೂಡ ಫಾಲೋ ಮಾಡಿ. ಒಳ್ಳೊಳ್ಳೆ ಸ್ಯಾರಿಗಳು ಬರುತ್ತೆ. ನೀವು ಅಂದರೆ ನಮ್ಮ ಮೈಸೂರು ಬೆಂಗಳೂರು ಸ್ವಲ್ಪ ಅಕ್ಕಪಕ್ಕ ಎಲ್ಲ ಬೇಗನೆ ಆದಷ್ಟು ಮೊದಲು ನಮಗೆ ರೀಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ನಮ್ಗೆ ಅಷ್ಟಾಗಿ ತಿಳ್ಕೊಂಡಿರಲಿಲ್ಲ, ಅಷ್ಟಾಗಿ ಗೊತ್ತಿರಲಿಲ್ಲ. ಏನೋ ದಿಢೀರಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವಾಗ ಸುನಿಲ್ ಬಂದು ಕರೆಕ್ಟಾಗಿ ನಾವು ಎಲ್ಲಿ ಯಾವ ಥರ ಯಾವುದ್ರಲ್ಲಿ ಕಳಿಸಿದ್ರೆ ಬೇಗ ಹೋಗಿ ಅವರು ತಲುಪುತ್ತೆ, ಪ್ರತಿಯೊಂದು ಮೂಲೆಗೂ ಹಳ್ಳಿಗೂ ಕೂಡ ಬೇಗ ಹೋಗಿ ಯಾವ ಥರ ತಲುಪುತ್ತೆ ಅದೆಲ್ಲ ಪ್ರತಿಯೊಂದು ಕೂಡ ಇವಾಗ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಮೊದಲೆಲ್ಲ ನಾವು ತುಂಬ ಬೇರೆ ಸೈಡೆಲ್ಲ 15 ದಿನ ಟೈಮ್ ತಗೊಂಡಿದ್ದೆ ಅದೊಂದು ಕೊರಿಯರ್ ಹೋಗಿ ತಲುಪಲಿಕ್ಕೆ. ಯಾಕೆಂದರೆ ತುಂಬ ದೂರ ಹಳ್ಳಿಗಳು ಈ ರೀತಿ ಎಲ್ಲ. ಮತ್ತು ಕೊರಿಯರ್ ಹೋಗದೆ ಇರೋ ಜಾಗಕ್ಕೆ ನಾವು ಪೋಸ್ಟ್ ಮಾಡಿಲ್ಲ. ಎಷ್ಟೋ ಸ್ಯಾರಿಗಳು ನಾವು ಕೊರಿಯರ್ ಮಾಡಿ ಪಾಪ ಅವರು ಅಲ್ಲಿಗೆ ಹೋಗಿ ಈಸ್ಕೊಂಡಿದ್ದಾರೆ. ಇನ್ಮೇಲೆ ಯಾವುದೇ ಕಾರಣಕ್ಕೋದ್ರೆ ಎಲ್ಲ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು. ಸ್ಟಾರ್ಟಿಂಗಲ್ಲಿ ನಾವು ಏನಾದರೂ ಸ್ಟಾರ್ಟ್ ಮಾಡೋದು ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಅನ್ನೋದು ಇದ್ದೇ ಇರುತ್ತಲ್ಲ. ಅದು ನಮಗೂ ಕೂಡ ಆ ಥರ ಆಯಿತು. ಇವಾಗ ಆ ಥರ ಯಾವುದೂ ಆಗದಂಗೆ ಕರೆಕ್ಟಾಗಿ ಅವ್ರಿಗೆ ಆರ್ಡ್ರ್ ಕೊಟ್ಟು ಅಕ್ಕಪಕ್ಕದಲ್ಲಿರೋರಿಗೆಲ್ಲ 2 ರಿಂದ 3 ದಿನಕ್ಕೆ ಹೋಗುತ್ತೆ. ಸ್ವಲ್ಪ ದೂರ ಇರೋರಿಗೆಲ್ಲ ಒಂದು 6-7 ದಿನದಲ್ಲೆಲ್ಲ ಆದಷ್ಟು ಬೇಗ ಹೋಗಿ ಅವ್ರಿಗೆ ತಲುಪೋ ರೀತಿಲಿ ನಾವೆಲ್ಲನೂ ಕೂಡ ಒಂದು ಮಾಡಿದ್ದೀವಿ. ಹಾಗಾಗಿ ಸುನಿಲ್ ಬಂದಮೇಲೆ ಯಾವುದೇ ಬೇರೆ ವೀಡಿಯೋ ಆಗ್ಬೋದು, ಇನ್ನೊಂದಾಗ್ಬೋದು, ಯಾವುದು ಕೂಡ ಮಾಡಲ್ಲ. ಬರೀ ಇದೇ ಬಿಸಿಲಿ ಅಲ್ಲಿ ಓಡಾಟ ಇಲ್ಲಿ ಓಡಾಟ ಅನ್ನೋದೇ ಇರುತ್ತಲ್ವ. ಅದಕ್ಕೋಸ್ಕರ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ಮತ್ತು ನಾವು ಇವಾಗ ಒಂದು ಒಳ್ಳೆ ಮ್ಯಾನುಫ್ಯಾಕ್ಚರು ಮತ್ತು ಒಳ್ಳೆ ನಾವು ಯಾವ ಥರ ಸ್ಯಾರಿನ ಕೊಟ್ಟರೆ ಯಾವ ಥರ ನಮಗೆ ನಾವು ಕೇಳಿದ ಕ್ವಾಲಿಟಿಲಿ ಕೇಳಿದ ಡಿಸೈನಲ್ಲಿ ಅವರು ಮಾಡಿಕೊಡುವಂಥ ಒಂದು ಒಳ್ಳೆ ಜಾಗಕ್ಕೆ ಎಲ್ಲ ಕೊಟ್ಟು ಸ್ಯಾರಿಗಳನ್ನೆಲ್ಲ ರೆಡಿ ಮಾಡಿಸಿದ್ದೀವಿ ಎಲ್ಲ ನಮ್ಮ ಫಾಲೋವರ್ಗೋಸ್ಕರ. ಯಾಕೆಂದರೆ ಅವ್ರಿಗೆ ಒಳ್ಳೆ ಸ್ಯಾರಿ ಕೊಟ್ಟರೆ, ಈಗ ನಮ್ಮನ್ನು ನಂಬಿ ತುಂಬ ಜನ ಸ್ಯಾರಿನ ತಗೊಳ್ತಾರೆ, ಅವ್ರಿಗೆ ಒಳ್ಳೆ ಸ್ಯಾರಿ ಕೊಟ್ಟಿಲ್ಲ ಅಂದರೆ ಅದು ಹೆಂಗೆ ಅಲ್ವಾ. ಅದಕ್ಕೋಸ್ಕರ ಬನ್ನಿ. ಮತ್ತು ಅವ್ರಿಗೆ ಇನ್ನೂ ಇವತ್ತು ಕೆಲಸ ತಪ್ಪಿಲ್ಲ. ಮತ್ತು ಪ್ರಿಂಟಿಂಗ್ ಮಿಷಿನ್ ಅದೆಲ್ಲ ಕೂಡ ತಂದಿದ್ದು, ಅದು ಕೂಡ ಪೂಜೆ ಮಾಡಬೇಕು. ಹೇಳ್ಕೋಬೇಕು ಅಂತಂದರೆ ನಾವು ಇಲ್ಲಿ ಗಂಟ ಮಾಡಿದ ಸ್ಯಾರಿ ವ್ಯಾಪಾರಕ್ಕೆ ಇನ್ನು ಮುಂದೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ ಸ್ಯಾರಿಗಳ ಕ್ವಾಲಿಟಿ ಆಗ್ಬೋದು, ಸ್ವಲ್ಪ ಪ್ರೈಸ್ ರೈಸ್ ಆಗ್ಬೋದು, ಸ್ವಲ್ಪ ಕಾಸ್ಟ್ಲಿದು ಇರುತ್ತೆ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಇನ್ಮೇಲೆ ಇವತ್ತಿನಿಂದ ಬೇರೆ ಹೊಸ್ದಾಗೇ ಇರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಬನ್ನಿ ಇವತ್ತಿನ ವೀಡಿಯೋ ನೋಡ್ಕೊಂಡು ಬನ್ನಿ. ಈ ಥರಲೇ ನನ್ನ ಮಗನ ಇವತ್ತು ಸ್ಕೂಲ್ಗಂತೂ ಕಳಿಸಿಲ್ಲ ನಾವು. ಯಾಕಪ್ಪ ಹೋಗಿಲ್ಲ ಸ್ಕೂಲ್ಗೆ? ನಾವೇ ಎದ್ದು ಬೇಗ ರೆಡಿ ಮಾಡಿ ಕಳಿಸಿಲ್ಲ ಅವನ್ನ ಅಷ್ಟೇ. ಬರ್ಬೋದಾ ಮಗಳೇ? ಓ ಇಲ್ಲೇ ಇದ್ದಾರೆ. ಸುಮ್ಮನೆ ಕೇಳ್ಕೊಬರ್ಬೇಕಲ್ವ, ಪಾಪಗೆ ಫೀಡ್ ಮಾಡಿಸ್ತಾ ಇರ್ತೀವಿ ಅದು ಇದು ಅಂತ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದಲ್ಲ. ಶೈಲಿಗೂ ಕೂಡ ಕೆಲಸ, ಬ್ಯಾಂಕ್ ಹೋಗ್ತಾ ಇದ್ದಾಳೆ. ಹೋಗಿ ಬನ್ನಿ. ಈಗ ನೋಡಿ ಹೋಗಲೇಬೇಕು, ಅವ್ರು ಮಾಡೋ ಅಂಥದ್ದು ಮಾಡಲೇಬೇಕು ಕೆಲಸಗಳನ್ನ.
ತುಂಬ ಜನ ಹೇಳ್ಬೋದು ಇದೆಲ್ಲ ತುಂಬ ನಿಜವಾಗ್ಲೂ ಪಾಪು ಇಟ್ಕೊಂಡು ಎಲ್ಲ ಕಷ್ಟಪಟ್ಟು ಶ್ರಮಜೀವಿ ನನ್ನ ಮಗಳು ನಿಜವಾಗ್ಲೂ. ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಸುನೀಲು ಎಲ್ಲ ಪಾಪ ಶ್ರಮಜೀವಿಗಳು ನನಗಿಂತ. ಆದ್ರೂ ನೀನು ಬಾಣಂತಿಯಾಗಿ ಎಲ್ಲ ಇಷ್ಟೆಲ್ಲ ಮಾಡ್ತಿದ್ದಲ್ಲ, ನಮಗೆ ಖುಷಿ ಇದೆ ಪುಟ. ಮತ್ತೆ ನೋಡಿ ಇಲ್ಲಿ ಎಲ್ಲ ಫುಲ್ ಖಾಲಿ ಅದು ಹೇಳಿದ್ದೀನಿ ಪುಟ. ನಾಳೆಯಿಂದನೇ ಬೇರೆ ಥರ ಇರುತ್ತೆ, ಹೊಸ ಸ್ಯಾರಿ ಬಿಸ್ನೆಸ್ ಅಂತಲೇ ತಿಳ್ಕೊಬಿಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಹೊಸ್ದಾಗಿ ಅಂತ ಅನ್ಕೊಳ್ಳಿ, ನಾಳೆ ಇನ್ನೊಂದು ಥರ ಲೆಕ್ಕ. ಯಾಕಂದರೆ ನಮಗೂ ಕೂಡ ಮನಸ್ಸು ಒಪ್ಪಿದಂಥ ಸ್ಯಾರಿಗಳು ಬರ್ತಿದೆ. ಕ್ವಾಲಿಟಿ ಸೂಪರಾಗಿರೋ ಕ್ವಾಲಿಟಿಗಳ ಸ್ಯಾರಿನ ನಾವು ಎತ್ತರದಿಂದ ಹೋಗಿ ಸ್ಯಾರಿನ ರೆಡಿ ಮಾಡಿಸಿ ಬಂದಿರೋವಂಥದ್ದು. ಆದಷ್ಟು ಬೇಗ ನಾಳೆನೇ ಬರ್ತಾಯಿದೆ ಅಲ್ವಾ, ಅದೆಲ್ಲ ಮತ್ತು ಮದುವೆಗೆಲ್ಲ ಹಾಕುವಂಥ ಸ್ಯಾರಿಗಳು ಎಲ್ಲ ಪ್ರತಿಯೊಂಥರ ಸ್ಯಾರಿನಿದೆ. ಮತ್ತು ಇದರಲ್ಲಿ ಬಂದು ಇದೊಂದು ಓಕೆ. ಸುನಿಲಲ್ಲಿ ಇಲ್ಲಲ್ಲೆಲ್ಲ ವಾಶ್ರೂಮ್ಗೆ ಹೋಗಿದ್ದಾರೆ. ಮತ್ತು ಇದು ಕಾರ್ಡ್ ಸೆಟ್ ಒಂದು 4-5 ಇದೆ, ಎಲ್ಲ ಫುಲ್ ಆಫರಲ್ಲಿ ಬಿಟ್ಟಿದ್ದೆಲ್ಲ ಕಡಿಮೆಗೆ ಸೇಲ್ ಮಾಡೋಣ ಅನ್ಕೊಬಿಟ್ಟಿದ್ದೀವಿ. ಯಾಕಂದರೆ ಇದು ಯಾವುದು ಬೇಡ, ಮಡಿಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನೋಡಿ. ಅದು ಅಲ್ಲೊಂದು ಸ್ವಲ್ಪ ಇದೆ, ಒಂದು 4-5 ಅಷ್ಟೇ. ಅದರೆಲ್ಲ ಸ್ವಲ್ಪ ಅದು ಆರ್ಡ್ರ್ ಆಗಿರೋದು ನನಗಿದೆ. ಸ್ವಲ್ಪ ಇಲ್ಲೊಂದು 4-5 ಇದೆ, ಇಲ್ಲೊಂದು 4-5 ಇದೆ. ತುಂಬ ಕಡಿಮೆ ಪ್ರೈಸ್ಗೆ ಕೊಟ್ಬಿಡ್ತಾಯಿದ್ವಿ. ಆ ವೈಟ್ ಬ್ಲೌಸ್ ಕೂಡ ಆ ಸ್ಯಾರಿಗೆ ಸೇರಿಸಿ ಇವಾಗ ಕೊಡ್ತಾಯಿದ್ದೀನಿ. ಅದು ಬೇಕು ಅಂತಂದರೆ ತೊಗೊಬಿಡಿ. 1-2 ವೈಟ್ದು ಅದೊಂದು 3 ಇದೆ. ಕಾರ್ಡ್ ಸೆಟ್ ಒಂದು 3-4 ಇದೆ. ಇದೆಲ್ಲ ಇವಾಗ ಬೆಳಗ್ಗೆನೇ ಯಾರೋ ಬುಕ್ ಮಾಡ್ಕೊಂಡಿರೋವಂಥದ್ದು 3 ಸ್ಯಾರಿ ಇತ್ತು. ಮತ್ತು ಅದು ಕೊಟ್ಬಿಟ್ಟು ನೋಡಿ, ಇದು ಪ್ರಿಂಟಿಂಗ್ ಮಿಷಿನ್, ಇದನ್ನು ಕೂಡ ಇವತ್ತು ಓಪನ್ ಮಾಡಬೇಕು. ಇನ್ಮೇಲೆ ಬರೆಯೋದೆಲ್ಲ ಕೈಯೆಲ್ಲ ಬರೆಯೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸುನಿಲ್ ಬರಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಹಾಗಾಗಿ ಅವ್ರು ಬಂದು ಎಲ್ಲ ಕೂಡ ರೆಡಿ ಮಾಡಿಕೊಡ್ತಾಯಿದ್ದಾರೆ ನಮಗೆ. ನಮ್ಮ ಪರಮ್ ಗೌಡ್ರು ನೋಡಿ ಇಲ್ಲೇ ಮಲ್ಕೊಂಡಿದ್ದಾರೆ, ಆರಾಮಾಗಿ ಸ್ನಾನ ಮಾಡಿಸ್ದೆ ನಿದ್ದೆ ಮಾಡ್ತಾಯಿದ್ದಾರೆ. ಅವ್ರು ನಮಗೆ ಏನೂ ತೊಂದರೆ ಕೊಡಲಿಲ್ಲ ಅಂದರೆ ಎಷ್ಟೋ ಸ್ವಲ್ಪ ಸಮಾಧಾನ. ಓಕೆ ಕುಷ್ಮಾ ಬಾರೋ. ಬಾಯ್, ಹುಷಾರು. ಚಿನ್ನ ಬಾ ಕೊಟ್ಟಿನಿ, ಬಾರ ಚಿನ್ನ. ಎಲ್ಲಿ ಹೋಗ್ತಿದೆ? ಹೋಗಿಸ್ತೀನಿ, ಬಾ ನಡಿ ಮನೆಗೆ. ಈ ಗಿಡಕ್ಕೆಲ್ಲ ನೀರು ಹಾಕಿದೆ ನೀನು, ಇದು ನಿನ್ನ ಕೆಲಸ ಅಲ್ವಾ? ಎಲ್ಲಿ ಹಾಕಿದೆ? ತಂದಾಕು. ಒಂದು ಚೂರು ಚೆಲ್ಲಬಾರ್ದು, ತಣ್ಣೀರು ತಂದಾಕು, ಬಿಸಿನೀರು ತಂದಾಕ್ಬೇಡ ನೀನು. ಬಾಯ ಇರ್ಕೆ ನೀರು ಕುಡಿ ಬೇಡ ಅಂದ್ರೆ. ಇದು ನೋಡಿ ಎಲ್ಲ ಸ್ವಲ್ಪ ಇದೆಲ್ಲ ಕಿತ್ತಾಕ್ಬೇಕು. ಇದೆಲ್ಲ ಹಿಂಗೆ ಆಗ್ಬಿಟ್ರೆ ಒಂಥರ ಆಗ್ಬಿಡುತ್ತೆ ತುಳಸಿ ಗಿಡ ಎಲ್ಲ. ಇದನ್ನೆಲ್ಲ ತೆಗೆದು ಬಿಡಬೇಕು. ಅದೇ ನಾನು ಈ ವಿಡಿಯೋನ ನಿಮಗೆ ನಾಳೆನೇ ಅಪ್ಲೋಡ್ ಮಾಡೋದಲ್ವ, ನಿಮಗೆ ಸ್ಯಾರಿ ಎಲ್ಲ ನಾಳೆ ಬರುತ್ತೆ ಅಂತೀನಿ. ಅಷ್ಟರಲ್ಲಿ ನೀವು ವಿಡಿಯೋ ನೋಡೋ ಅಷ್ಟರಲ್ಲಿ ಅವತ್ತೇ ಬಂದಿರುತ್ತೆ. ನೀವು ಬಂದು KP ಫ್ಯಾಷನಲ್ಲಿ ನೀವು ತಗೋಬೋದು. ಶೈಲು ಸುನಿ ಬ್ಯಾಂಕಲ್ಲೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಅಷ್ಟರಲ್ಲಿ ಅಡುಗೆ ಕೂಡ ಮಾಡಿದೆ. ಚಿಕನ್ ಮತ್ತು ರೈಸ್ ಮಾಡಿದೆ, ಅಷ್ಟೇನೇನು ಮಾಡಿಲ್ಲ. ಆಕಳಿಗೆ ಸಾವುಕಾರನೇ ಮಾತಾಡ್ತಿದ್ಯಾ? ಕುಷ್ಮಾ ಅವ್ರು ಹೇಳ್ದಂಗೆ ಕೇಳಿ ನೀನು, ಹಂಗೇನೆ. ಈ ಸೈಡ್ ಕುಶ್ ಮುಟ್ಬಾರ್ದು, ಬಾಯ್ ಸೈಡ್. 2 ತಿಂಗಳಾಯ್ತು. ಶಾಪ್ ಬಂದಿದ್ದೀವಿ. ಹೌದಾ? ಓಕೆ. ಶಾಪಲ್ಲಿ ಬಂದವನ್ನ ಎಲ್ಲಿ ಮಲಗಿಸಿದ್ದೀವಿ ನೋಡಿ. ಪಾಪ ಒಂದು ನಿದ್ದೆ ಬಂದ್ಬಿಟ್ಟು ತುಂಬಾ ಅಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಅಂದರೆ ಒಳಗಡೆ ಒಂದು ಸೈಡಲ್ಲಿ ಇದಿತ್ತು, ನಾವು ಸಾಮಾನು ಹಾಕೋ ತಳ್ಕೊಂಡು ಹೋಗೋದು ಇರ್ತಾರೆ. ಅದರೊಳಗಡೆ ಒಂದು ಬೆಡ್ಶೀಟ್ ಇತ್ತು, ಅದನ್ನ ಹಾಯಿಸ್ಬಿಟ್ಟು ಅದ್ರಲ್ಲಿ ಮಲಗಿಸ್ತೀನಿ. ಅವ್ನು ಸುಮ್ಮನೆ ಮಲ್ಕೊಂಡ. ಇಲ್ಲಿ ಒಳಗಡೆ ಯಾರೂ ಬರೋಲ್ಲ. ಹಾಗೆ ಇಲ್ಲಿ ಒಳಗಡೆ ಸೈಡೆಲ್ಲ ಮಲಗಿಸ್ಕೊಂಡಿದ್ದೆ ನೋಡಿ ಅವನು. ಖುಷ್
ಬಾ ಈ ಸೈಡ್ ಬಾ. ಪಾಪು ಮಲ್ಕೊಂಡ ಇದ್ದಾನೆ ತಾನೆ, ಬಂದ್ಬಿಡಿ ಸೈಡು ಬಾ. ನಾನು ಬಾ ಅಂದೆ ತಾನೆ, ಬಾ. ನೋಡಲ್ಲಿ. ಹೌದಾ, ಅಷ್ಟರಲ್ಲಿ ಶೈಲು ಸುನಿ ಕೂಡ ಬಂದರು. ಸ್ವಲ್ಪ ನಮಗೂ ಮನೆಗೆ ಏನೇನು ಬೇಕಿತ್ತು ತಗೊಳ್ತಾ ಇದ್ದೋ ನೋಡಿ. ಯಾವ್ದು ಬೇಕೋ ತಗೋ, ಚೆನ್ನಾಗಿರೋ ತಗೋ. ಖುಷ್ ಬಾಯಿ ಸೈಡ್ ನೀನು, ಖುಷ್ ಇಡು ಅದನ್ನಲ್ಲಿ ಇಟ್ಬಿಡಮ್ಮ. ಬೇಕಾದ್ರೆ ತಗೋ. ಇದು 5795 ಡಿಸ್ಕೌಂಟ್ ಆಗಿ ಹೇಳಿದ್ದು. ಡಿಸ್ಕೌಂಟ್ ಆಗಿ 5000. ಕಾಪನ್ ಕುರ್ಸ್ಕೋಗಿ ಚೆನ್ನಾಗಿದೆ. ಮಾಡ್ತಿದ್ದೀಯ ನೀನು? ಓಯ್ ಹೇಯ್ ಬುಜ್ಜಿ, ಹೋಗ್ಬಿಡುತ್ತೆ ಅಲ್ಲಿ ಮುಂದೆ ಎಲ್ಲ. ಇಳಿ ಕೆಳಗಡೆ ಬೇಡ, ಏನು ಮಾಡಬಾರ್ದು, ಇಳಿ ಕೆಳಗಡೆ ನೀನು. ಇಳಿ ಅಂದೆ ನಾನು, ನನಗೆ ನೀವು ಹೋಗ್ತೀನಿ ನಾನಲ್ಲಿ. ಇನ್ನು ಟೈಮ್ ಬೇರೆ ಆಗಿತ್ತು, ಊಟ ಮಾಡೋಣ ಅಂತಂದ್ಬಿಟ್ಟು ಬಂದ್ವಿ. ಇಲ್ಲಿ ರೋಟಿ ಮತ್ತು ಕರಿ ತಗೊಂಡಿದ್ವಿ ನೋಡಿ. ನೀನೇ ಹೇಳ್ಬಿಟ್ಟಲ್ಲ. ಸರ್ವ್ ಮಾಡಿ ಹಾಗೆಯೇ ಶೈಲು ಕಾಲುಂಗ್ರ ಬೇಕು ಅಂತ ಹೇಳ್ತಾ ಇದ್ಲು. ಮತ್ತು ಕಾಲು ಚೈನ್ ಕೂಡ ನಂದು ಕಿತ್ತೋಗ್ಬಿಟ್ಟಿತ್ತು ನಿನ್ನೆ ತಾನೆ. ಹಾಗಾಗಿ ಕಾಲು ಚೈನ್ ತೊಗೊಂಡು ಕಾಲುಂಗ್ರ ಎಲ್ಲ ತಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಏನೋ ಒಂದು ತಗೊಳಕ್ಕೆ ಬಂದರೆ ಇನ್ನೇನೋ ತೊಗೊಂಡಂಗೆ ಸ್ವಲ್ಪ ಕಾಲುಂಗ್ರ, ಮೂಗ್ಬಟ್ಟು ಮತ್ತು ಕಾಲು ಚೈನು ಎಲ್ಲ ತಗೊಂಡು ಅಂದ್ಬಿಟ್ಟು ಬಂದಿದ್ವಿ. ಶೈಲಿಗೆ ಪ್ಯಾನ್ಸಾಗಿ ಬೇಕಂತೆ, ಮಾಮೂಲಿ ಥರ ಕಾಲುಂಗ್ರ ಬೇಡ ಅಂತ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ಚೆನ್ನಾಗಿರೋದೇ ನೋಡಿ ತಗೊಂಡೆ. ಅವಳು ಕಾಲಿಗೆ ಚೆನ್ನಾಗಿ ಕಾಣ್ತಾ ಇಲ್ಲೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿರೋದು ತೋರಿಸಿದ್ದಾಳೆ ಅವಳು ವೀಡಿಯೋವಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರೋದೇ ತೊಗೊಂಡೆ ನಾನು. ಎಲ್ಲೇ ಹೋದ್ರು ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ, ಅದು ಇದು ಅಂದ್ಕೊಂಡು ಸ್ವಲ್ಪ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ, ಸೈಜ್ ಏನಿಲ್ಲ. ಹಾಗಾಗಿ ಕಾಲುಂಗ್ರ ಎಲ್ಲ ತಗೊಂಡು ಇಲ್ಲೆಲ್ಲ ಎಷ್ಟಾಯಿತು ಬಿಲ್ಲು ಅಂತಂದ್ಬಿಟ್ಟು ಹಾಕ್ಸ್ತಾ ಇದ್ದೀನಿ ನೋಡಿ. ಮೂಗ್ಬಟ್ಟು ಕೂಡ ತಗೊಂಡು ಬಂದಾಗೆಲ್ಲ ಮೂಗ್ಬಟ್ಟು ತಗೊಂಡು ಹೋಗ್ತಾನೆ ಇದ್ದೀನಿ. ಶೈಲಿಗೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಚೆನ್ನಾಗಿಲ್ಲ ಅಂದರೆ ಐಸ್ ಆಗ್ಬಿಡ್ತೀರಾ? ಕಾಲು ಚೈನು, ಕಾಲುಂಗ್ರ, ಮೂಗ್ಬಟ್ಟು, ಓಲೆ ಎಲ್ಲ ಕೂಡ ತಗೊಂಡೆ. ಮತ್ತು ಒಂದು ಬೆಳ್ಳಿ ಚೈನ್ ಕೂಡ ತಂದು ತಗೊಂಡೆ. ಓಕೆ ಬಾಯ್.